ಪ್ರೇಮ್ ಸರ್ನ ನಾವು ಕರಿಯೋ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದರೆ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನು ತೆಗೆಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನು ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದ ಒಂದು ಕ್ಯಾನ್ವಾಸ್ನ ಅದನ್ನು ರಿಯಾಲಿಟಿ ತರೋದು. ಇಲ್ಲಾಂದರೆ ಸುಮ್ಮನೆ ಪೇಪರ್ ಬರ್ಕೋಬೋದು ಅಷ್ಟೇ. ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂದ್ರೆ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನು ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KBN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೇ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ, ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಮ್ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಡ್ ಆಗಿ ಬಂದಿದ್ದಾರೆ. 2 hours 20 minutes, ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾಗಳು. ಅಂಥದ್ರಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗಲ್ಲಿದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD.